ನಿಂತ್ಕೊಳ್ಳಿ ಸರ್, ಇದಕ್ಕೊಂದು ರೇಟ್ ಹೇಳಿ ಸರ್. 1,90,000 ಅಷ್ಟೇ ತಗೋಣ. ಬರೀ 18,000 ಬರೀ 18,000 ಹೊಡೆಯೋದು 2020 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಮತ್ತೊಮ್ಮೆ ನೋಡೋಣ 120 ಗಾಡಿಗಳಿದೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಬಂದಿದೆ. ಎಲ್ಲ ಚಾನ್ಸ್ ಬರೆಯಲ್ಲಿ SR ನೋಡಿ ಅಷ್ಟೇ 60,000 ರೂಪಾಯಿಗೆ ವಿತ್ ಫ್ರೆಶ್ ಶಿಪ್ಸ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 2,99,000 ಬರೀ 2,99,000 ಡಸ್ಟರ್ ಕೊಡ್ತೀನಿ. ಬಾರಣ ಇಲ್ಲಿ ಪೋಲೋ ಬೇಕಣ್ಣ, ಯಾರು ಬೇಕಣ್ಣ ಪೋಲೋ? ಒಂದಲ್ಲ ಎರಡಲ್ಲ ಮೂರ್ ಗಾಡಿ ಇದೆ. ಈ ಗಾಡಿ ನೋಡೋಣ ಬರೀ 3 ಲಕ್ಷ ಗಾಡಿ ಕೊಡ್ತೀನಿ. 9,000 ಕೊಡ್ತೀನಿ ತಗೊಳ್ಳಿ ಸರ್. 2019 ಮಾಡಲ್ ಗಾಡಿ ಇದೆ, ಅದು ಬರೀ 5,99,000 ರೂಪಾಯಿ ಗಾಡಿ ಕೊಡ್ತೀನಿ. ಫೈನಲ್ ಟು ಫೈನಲ್ ಮಾಡಲ್ ಬ್ರಿಜಾ ಸರ್. ವಿಡಿಯೋ ಆಪ್ಷನ್ ಡೀಸೆಲ್ ಇಂಜಿನ್ ಗಾಡಿ ಬರೀ 6,99,000 ಗಾಡಿ ಕೊಡ್ತೀನಿ. 2 ಲಕ್ಷ ಅಷ್ಟೇ ಸರ್. 2011 ಮಾಡಲ್ ಟ್ರಾನ್ಸ್ಫಾರ್ಮರ್ ಎಡಿಷನ್ 3 ಲಕ್ಷದ ಬಜೆಟ್ ಅಲ್ಲಿ ಲಾಡ್ಜಿನ ಊರಣ 7 ಸೀಟರ್ ಗಾಡಿ ಬರೀ 4,99,000 ಗಾಡಿ ಕೊಡ್ತೀನಿ ಅಣ್ಣ. ಸಿವಿಕ್ ಇದೆಯಲ್ಲ ಬಾಳಣ ಬರೀ 2,20,000 ಗಾಡಿ ಕೊಡ್ತೀನಿ. ಹೋಂಡಾ ಸಿಟಿ ನೋಡೋಣ 2,30,000 ಅಷ್ಟೇ. ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ITS ಡೀಸೆಲ್ ಇಂಜಿನ್ ಗಾಡಿ ಬರೀ 3 ಲಕ್ಷ ಅಷ್ಟೇ ಬಾಣ. 90,000 ಅಷ್ಟೇ ಬಾಣ. ಬರೀ 2,60,000 ರೂಪಾಯಿಗೆ ರಿಟ್ಸ್ 1 ಲಕ್ಷ ಬೈನಲ್ಲಿ. ನಿಂಗೆ ಎಷ್ಟು ಗಾಡಿ ಬೇಕಣ್ಣ ನೋಡೋಣ. ಅಲ್ಲಿ ಫ್ಯಾಬಿಯಾ ಇದೆ, ಮೈಕ್ರಾ ಇದೆ, ಸ್ಯಾಂಟ್ರಾ ಇದೆ, ವ್ಯಾಗನರ್ ಇದೆ, ಬಲೆನೋ ಇದೆ, ಮಾನ್ಸಾ ಇದೆ, ನಾನೋ ಇದೆ. ಬೋಲ್ಟ್ ಹೊಡ್ತಾ ಇದ್ಯಾ? ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಪಳ ಅಂತ ಐತಲ್ಲ ಸರ್. 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀರಾ ಸರ್? ಊನ್ ಬರೋಣ 19 ಮಾಡಲ್ ಸರ್. ಊರಣ ಬರೀ 5,99,000 ಅಷ್ಟೇ ಬಾಣ. 2,20,000 ಸರ್. ಊರಣ 2,90,000 ಅಷ್ಟೇ ಬಾಣ. 2013 ಮಾಡಲ್ ವಿತ್ ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಸಿಂಗಲ್ ಓನರ್ ಐತೆ. 2023 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 2,70,000 ಕೊಡ್ತೀನಿ ತಗೊಳ್ಳಿ. 2,80,000ಕ್ಕೆ ಅಮೆಜಾನ್ 1,80,000 ರೂಪಾಯಿ ಗಾಡಿ ಕೊಡ್ತೀನಿ. 1,99,000 1,90,000 ಕೊಡ್ತೀನಿ ತಗೊಳ್ಳಿ ಸರ್. ಬರೀ 4,85,000 ರೂಪಾಯಿ ಎರ್ಟಿಗಾ VDI ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ. ಫ್ರೆಂಡ್ಸ್ ಫೈನಲಿ ಆಷಾಢ ಸೇಲು ಅಂತ 120 ಕಾರ್ಗಳನ್ನ SR ನೋಡಿಲಲ್ಲಿ ಒಳ್ಳೊಳ್ಳೆ ಚಾನ್ಸ್ ಪ್ರೈಸ್ ಗಳಲ್ಲಿ ಕೊಡ್ತವ್ರೆ. ಸೊ ನಾವಿವತ್ತು ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಕಾರ್ ಕ್ಲಬ್ ಬಂದಿದ್ದೀವಿ. ಫಸ್ಟ್ ಬನ್ನಿ ಕಿಶೋರ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಒಳ್ಳೊಳ್ಳೆ ಆಫರ್ ಅಲ್ಲಿ ಕೊಡ್ತಾರಂತೆ. ನಮಸ್ಕಾರ ಸರ್. ಖಂಡಿತವಾಗ್ಲೂ ಆಫರ್ ಅಲ್ಲೇ ಕೊಡೋಣ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಸ್ನೇಹಿತರೆ, ಯಾರೇ ಆಗ್ಲಿ ನೀವು ಗಾಡಿ ತಗೊಬೇಕು ಅಂದ್ರೆ ಆಷಾಢ ಸೀಸನ್ ಸೇಲ್ ಅನ್ನೋದು ಒಂದೊಳ್ಳೆ ಅವಕಾಶ ಅಂತ ಹೇಳಿರ್ಬೋದು. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ನಿಮ್ಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಗಾಡಿನ ಕೊಡ್ತೀನಿ. ಎಲ್ಲಾನು ಕಮ್ಮಿ ಕೊಟ್ಬಿಟ್ಟು 100% ಕಮ್ಮಿ ಬೆಲೆಯಲ್ಲಿ ಗಾಡಿಗಳು ಕೊಡ್ತೀನಿ. ಎಷ್ಟು ಕಾರ್ಗಳಿದೆ ಸರ್ ಟೋಟಲ್ ಇವತ್ತು? ಸರ್ ಹೆಚ್ಚು ಕಮ್ಮಿ 120 ಗಾಡಿ ಇದೆ ಸರ್. 120 ಕಾರ್ಗಳಿದೆ, ಎಲ್ಲಾನು ಚಾನ್ಸ್ ರೇಟ್ ಅಲ್ಲಿ ಇದೆ. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಸರ್ ಏನಿದೆ? ಒಂದು 80,000 ರೂಪಾಯಿ ಗಾಡಿಗಳು. 80,000 ಕಾರ್ ಸಿಗುತ್ತೆ? ಖಂಡಿತ ಸಿಗುತ್ತೆ ಸರ್. ಓಕೆ ಅಂಡ್ ಅಡ್ರೆಸ್ ಒಂದ್ಸಲ ಹೇಳ್ಬಿಡ್ತೀರಾ ಸರ್? ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ, ಯಾವ್ದು ಹೇಳ್ತೀನಿ. ನಾಗರಬಾಯಿ BDI ಕಾಂಪ್ಲೆಕ್ಸ್ 100 ಮೀಟರ್ ಮುಂದೆಗಡೆ ಬಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನಮ್ ಶೋರೂಮ್ ಇದೆ ಸರ್. ನಿಮ್ಗೆ ಹಂಗೂ ಗೊತ್ತಾಯಿಲ್ಲ ಅಂದ್ರೆ ನಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಕೆಳಗಡೆ ನಂಬರ್ ಏನ್ ಕಾಣ್ತಿದೆ, ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನೀವು. ನಮ್ಮ ಲೊಕೇಶನ್ ಜೊತೆಗೆ ಕ್ಯಾಟ್ಲಾಗ್ ಸಮೇತ ಬರುತ್ತೆ. ಕ್ಯಾಟ್ಲಾಗ್ ಅಲ್ಲಿ ನಮ್ಮ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಇದೆಯೋ ಅಷ್ಟು ಗಾಡಿ ಫೋಟೋ ಡೀಟೇಲ್ಸ್ ಪ್ರೈಸಿಂಗ್ ಪ್ರತಿಯೊಂದು ಇರುತ್ತೆ. ಅದ್ರ ಜೊತೆಗೆ ಲೊಕೇಶನ್ ಸಹ ಬರುತ್ತೆ. ಫಾಲೋ ಮಾಡ್ಕೊಂಡು ಬರ್ಬೋದು. ಜಾಸ್ತಿ ಇರುತ್ತೆ ಹೌದು ಅಲ್ವಾ ಸರ್? ನಿಮ್ ಕ್ಯಾಟ್ಲಾಗ್ ಅಲ್ಲಿ ಕೋಟಿಂಗ್ ಪ್ರೈಸ್ ಇರುತ್ತೆ, ಕೋಟಿಂಗ್ ಪ್ರೈಸ್ ಬೇರೆ ಇರುತ್ತೆ. ಬಟ್ ನಾವು ಈ ವಿಡಿಯೋದಲ್ಲಿ ಏನ್ ಹೇಳ್ತಿರ್ತೀನೋ ಇದು 100% ಫೈನಲ್ ಪ್ರೈಸ್ ಇರುತ್ತೆ. ಇದಕ್ಕಿಂತ ಕಮ್ಮಿ ಕೇಳಕ್ ಹೋಗ್ಬೇಡಿ. ಖಂಡಿತ ಇಲ್ಲ, ಮಾಡ್ಕೊಡಿ ಸರ್. ಬರ್ತಾರೆ ಮುಂದೆಗಡೆ ಬಂದ್ರು ಸಹ ಕಸ್ಟಮರ್ ಮಾಡ್ಕೊಡ್ತೀವಿ ಅಂದ್ರೆ 50,000 60,000 ಡಿಫ್ರೆನ್ಸ್ ಕೇಳ್ತಾರೆ. 50,000 60,000 ಲಾಭ ಹಿಡ್ಕೊಂಡ್ ಮಾಡೋ ಬಿಸ್ನೆಸ್ ಹೋಗಿದೆ. 5,000 ರೂಪಾಯಿ ಸಿಕ್ಕರು ಸಾಕು, ಖುಷಿಯಾಗಿ ಗಾಡಿ ಕೊಡ್ತೀವಿ. ಗಾಡಿ ಮಿಸ್ ಮಾಡ್ಕೊಂಬಿಡಿ. 100 ಬಂದು ಗಾಡಿ ನೋಡಿ ತಗೊಂಡೋಗಿ. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್, ಶುರು ಮಾಡೋಣ. ಏನ್ ಬಜೆಟ್ ಇದೆ ಸರ್? 80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 80,000 ಕಾರ್ ಸಿಗುತ್ತೆ. ಲೋನ್ ಬೇಕು ಅಂದ್ರೆ ಸರ್? ಲೋನ್ ಬೇಕಂದ್ರೆ ನಿಮ್ಗೆ 2013 ಮೇಲೆ ನೀವು ಯಾವ್ದೇ ಗಾಡಿ ನೋಡ್ರು ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ನೀವು ಬೆಂಗಳೂರಲ್ಲಿ 2010 ಮಾಡಲು ಸಹ ಲೋನ್ ಮಾಡ್ಕೊಡ್ತೀನಿ. ನಿಮ್ಮ ಸಿಬಿಲ್ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಸಿವಿಲ್ ಸ್ಕೋರು ನಿಮ್ಮ ಪ್ರೊಫೈಲ್ ಮಾತಾಡೋದಕ್ಕೋಸ್ಕರ ಬನ್ನಿ. ಆಗಿದ್ರೆ ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಡಿಮ್ಯಾಂಡೆಡ್ ವೆಹಿಕಲ್ ಎರ್ಟಿಗಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಎರ್ಟಿಗಾ ಬಂದು ನಿಮ್ಗೆ 2012 ಮಾಡಲಾಗಿರುತ್ತೆ. ಡೀಸೆಲ್ ಇಂಜಿನ್ ಗಾಡಿ ಸರ್. ಸೆಕೆಂಡ್ ಓನರ್ VDI ವೇರಿಯಂಟ್. ಬರೀ 4,85,000 ರೂಪಾಯಿ ಎರ್ಟಿಗಾ VDI ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ ಬನ್ನಿ. ಓಕೆ ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಎಷ್ಟೇ ಓನರ್ ಅಂದ್ರೆ ಸರ್ ಗಾಡಿ? ಸೆಕೆಂಡ್ ಓನರ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋರೆ. ತುಂಬಾ ವೆಲ್ ಮೇಂಟೈನ್ ಮಾಡೋರೆ. ಇಂಟೀರಿಯರ್ ವೈಸ್ ನಿಮಗೆ ಆಲ್ಮೋಸ್ಟ್ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಪ್ರೈಸಿಂಗ್ ಏನಂದ್ರೆ ಹೇಳಿ ಸರ್? 4,85,000 ಫೈನಲ್ SR ನೋಡಿ ತಗೊಳ್ಳಿ ಸರ್. ಸೆಲೆರಿಯೋ ಸರ್? ಸರ್ ಸೆಲೆರಿಯೋ 2017 ಮಾಡಲು ಗಾಡಿ ಬಂದು ಸೆಕೆಂಡ್ ಓನರ್ ಆಗುತ್ತೆ. ZXi ಕಂಪ್ಲೀಟ್ ಟಾಪ್ ಎಂಡ್ ವಿತ್ ಆಟೋಮೆಟಿಕ್ ವೇರಿಯಂಟ್ ಗಾಡಿ ಸರ್. ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರ್ತಕ್ಕಂಥ ಗಾಡಿ ಬರೀ 4,25,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ ಸರ್. SR ನೋಡಿ ಡೆಡ್ ಲೈನ್ ಪ್ರೈಸ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಎಷ್ಟರು ಸರ್? ಸರ್ 2012 ಮಾಡಲು ಸರ್. ಡೀಸೆಲ್ ಇಂಜಿನ್, ಟೈರ್ ಮ್ಯಾಗ್ವಿಲ್ ನೋಡಿ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಮ್ಯಾಗ್ವಿಲ್ ಇದೆ. ಟೈರ್ ಮ್ಯಾಗ್ವಿಲ್ ಗೆ ಬೆಲೆ ಏನಿಲ್ಲ ಅಂದ್ರೆ 60,000 ರಿಂದ 70,000 ರೂಪಾಯಿ ಇರುತ್ತೆ. ಗಾಡಿ ಚಾನ್ಸ್ ಪೇರ್ ಕೊಡ್ತೀನಿ ನೋಡಿ ಸರ್. ಬರೀ 3,30,000 ರೂಪಾಯಿ ಗಾಡಿ ಕೊಡ್ತೀನಿ. ಜಾಸ್ತಿ ಹೇಳಿದೀನಿ, ಕಮ್ಮಿ ಕೊಡ್ತಾ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. ಮಾಡ 2,99,000 ಡಸ್ಟರ್ ಕೊಡ್ತೀನಿ.
ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಇಂಜಿನ್ ಗಾಡಿ ಸರ್. ಡೀಸೆಲ್ ಇಂಜಿನ್ 110 PS 6 ಗೇರ್ಸ್ ಸರ್. 6 ಸ್ಪೀಡ್ ವೆಹಿಕಲ್. ಪವರ್ ಇದೆ, ಒಳ್ಳೆ ಪ್ರೈಸಿಂಗ್ ಅಲ್ಲಿ 100% ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಜೊತೆಗೆ. ಓಕೆ ಓಕೆ ಓಕೆ. ನೆಕ್ಸ್ಟ್ ಬೀಟು ಸರ್. ಸರ್ ಚವಲೆಟ್ ಬೀಟು 2013 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಇರುತ್ತೆ. ಗಾಡಿ ಬರೀ 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. 1,99,000 1,90,000 ಕೊಡ್ತೀನಿ ತಗೊಳ್ಳಿ ಸರ್. ಆಯ್ತು, 1,90,000. ಹೌದು. ಹೋಂಡಾ ಸಿಟಿ ನೋಡಿ ಸರ್, 2010 ಮಾಡಲು ವಿ ಟಾಪ್ ಎಂಡ್ ವೆಹಿಕಲ್ ಸರ್. 2,35,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ ಸರ್. ಎಷ್ಟು ಸರ್? 2,35,000 ಹೋಂಡಾ ಸಿಟಿ ಕೊಡ್ತೀನಿ ತಗೊಳ್ಳಿ. 2,35,000 100% ವಿತ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ ಪ್ರೈಸ್ 10 ಮಾಡಲ್ 100%. ಹೌದು, ನೋಡ್ತಾ ಇರಬಹುದು. ಮ್ಯಾಗ್ ವೀಲ್, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಲೋ ಜೆಟ್ ಅಲ್ಲಿ ಟಾಟಾ ನ್ಯಾನೋ ಇದೆಯಲ್ಲ ಸರ್? ಟಾಟಾ ನ್ಯಾನೋ ಸರ್ 2012 ಮಾಡಲು ಬನ್ನಿ, ಬರೀ 85,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳಗಿ. 85,000 ಬರೀ 85,000 ಕೊಡ್ತೀನಿ ತಗೊಳ್ಳಿ. ಓಕೆ. ಗಾಡಿ ಸರ್? ಸರ್ ಟಾಟಾ ಬೋಲ್ಟ್ ಅಲ್ಲಿ 2 ಗಾಡಿ ಇದೆ ಸರ್. ಡೀಸೆಲ್ ಬೇಕಾದ್ರೆ ಡೀಸೆಲ್ ಇದೆ, ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಗಾಡಿ ಇದೆ ಸರ್. ಇದು ಬಂದು ನಿಮ್ಗೆ 2015 ಮಾಡಲು ಪೆಟ್ರೋಲ್ ಇಂಜಿನ್ 2,90,000 ರೂಪಾಯಿ ಗಾಡಿ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಓಕೆ. 2016 ಮಾಡಲು ಡೀಸೆಲ್ ಇಂಜಿನ್, ಇದು ಸಹ 2,90,000 ರೂಪಾಯಿ ಕೊಡ್ತೀನಿ. ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ. 2 XT ವೇರಿಯಂಟ್. XT ವೇರಿಯಂಟ್? ಹೌದು. ಓಕೆ ಓಕೆ. ಹುಂಡೈ i10 ಸರ್, ಕಪ್ಪ ಇಂಜಿನ್ ಸುಮಾರು ಜನ ಕೇಳ್ಕೊಂಡ್ ಬರ್ತಾರೆ, ಕೆಲವೊಂದ್ಸರಿ ಮಾತ್ರ ಸಿಗುತ್ತೆ. ಹಾಗೂ ಇದು ಟಾಪ್ ಎಂಡ್ ವೆಹಿಕಲ್, ಆಸ್ಟಾ ವೇರಿಯಂಟ್ ಆಗಿರುತ್ತೆ. ABS ಸಮೇತ ಬರುತ್ತೆ, ಗಾಡಿ ಏರ್ ಬ್ಯಾಗು ಸಮೇತ ಇರುತ್ತೆ. ಒಳ್ಳೆ ಕಂಡೀಷನ್ ಇರ್ತಕ್ಕಂಥ ಗಾಡಿ ಬರೀ 2,50,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡಿ ಸರ್. 2,50,000 ಬರೀ 2,50,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ. ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. 100% 2,50,000 ರೂಪಾಯಿಗಿಂತ ಕಮ್ಮಿ ಯಾರು ಕೊಡಲ್ಲ, ನಾನು ಕೊಡ್ತಾ ಇದ್ದೀನಿ ತಗೊಳ್ಳಿ. ಹೌದಾ? ಆಸ್ಟಾ ಟಾಪ್ ಎಂಡ್. ಬೀಟು ಸರ್? ಸರ್ ಈ ಬೀಟ್ ಬಂದು ನಿಮ್ಗೆ 2014 ಮಾಡಲು ಬೀಟ್ ಗಾಡಿ ಬಂದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,99,000 ಬರೀ 1,99,000 ರೂಪಾಯಿ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ಚವರ್ಲೆಟ್ ಅಲ್ಲಿ ಯುವ ಇದೆ ನೋಡಿ ಸರ್. ಚವರ್ಲೆಟ್ ಯುವ ಡೀಸೆಲ್ ಇಂಜಿನ್ 2013 ಮಾಡಲು ಗಾಡಿ ಬಂದು ನಿಮ್ಗೆ ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿಗೆ ಲೋನು ಸಹ ಆಗುತ್ತೆ. ಬೆಲೆನು ಫುಲ್ ಚಾನ್ಸ್ ಕೊಡ್ತೀನಿ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,80,000 ಯುವ. ಬರೀ 1,80,000 ರೂಪಾಯಿ 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ. ಡೀಸೆಲ್ ಸರ್ ಇದು? ಹೌದು. ಓಕೆ. ನೆಕ್ಸ್ಟ್ ಅಮೇಜ್ ಸರ್. ಹೋಂಡಾ ಅಮೇಜ್ ನಿಮ್ಗೆ 2013 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಬರೀ 2,80,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 2,80,000 ಅಮೇಜ್. 2,80,000 ರೂಪಾಯಿ ಅಮೇಜ್ 2013 ಮಾಡಲು ಗಾಡಿ ಕೊಡ್ತೀನಿ ಬನ್ನಿ. ಪೆಟ್ರೋಲ್ ಇಂಜಿನ್? ಹೌದು, ಪೆಟ್ರೋಲ್ ಇಂಜಿನ್ ಗಾಡಿ. ಓಕೆ ಓಕೆ. ಡೀಸೆಲ್ ಇಲ್ಲ ಸರ್? ಡೀಸೆಲ್ ಇಲ್ಲ ಸರ್, ಒಂದೇ ಇರೋದು. ಬ್ರೀಜಾ ಸರ್? ಸರ್ ಬ್ರೆಜಾ ನೋಡಿ, ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಇದು ಓಡಿರೋದು ಬರೀ 69,000 ಕಿಲೋಮೀಟರ್ ಜಿನೇ ನೋಡಿದೆ. ಡೀಸೆಲ್ ಇಂಜಿನ್ ಗಾಡಿ 2018 ಮಾಡಲು VDI ಆಪ್ಷನಲ್. ಗಾಡಿ ಬೆಲೆ ಕಮ್ಮಿ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಡೀಟೇಲ್ಸ್ ಕರೆಕ್ಟ್ ಆಗಿ ಹೇಳ್ತಾ ಕೇಳಿಸ್ಕೊಳ್ಳಿ. 6,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಪ್ರೈಸ್ 6,99,000 ಅಷ್ಟೇ ಅಣ್ಣ. ಅದ್ರಲ್ಲೂ 18 ಮಾಡಲ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಫ್ಯಾಬಿಯಾ ಸರ್? ಅಣ್ಣ ಸ್ಕೋಡಾ ಫ್ಯಾಬಿಯಾ ಅಣ್ಣ. ಮಾರ್ವಿನ್ ಸೀಟ್ಸ್ ಇದೆ ಗಾಡಿಯಲ್ಲಿ. ಗಾಡಿ ಬಂದು ಸೆಕೆಂಡ್ ಓನರ್ 2008 ಮಾಡಲು. ಸಿಕ್ಕಾಪಟ್ಟೆ ಕ್ಲಾಸ್ ಕಂಡೀಷನ್ ಇರ್ತಕ್ಕಂಥ ಗಾಡಿ. ಬರೀ 1,70,000 ರೂಪಾಯಿ ಗಾಡಿ ಕೊಡ್ತೀನಿ. ನೆಕ್ಸ್ಟ್ ನಿಸಾನ್ ಮೈಕ್ರಾ ಸರ್? ಸರ್ ನಿಸಾನ್ ಮೈಕ್ರಾ ಬಂದು 2011 ಮಾಡಲು ಪೆಟ್ರೋಲ್ ಇಂಜಿನ್ RX-Z ವೇರಿಯಂಟ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 1,99,000 ಕೊಡ್ತೀನಿ ತಗೊಳ್ಳಿ ಸರ್. 1,99,000 ಬರೀ 1,99,000 ಕೊಡ್ತೀನಿ ಟಾಪ್ ಎಂಡ್ ವೆಹಿಕಲ್. ನೆಕ್ಸ್ಟ್ ಸರ್ ಸ್ಯಾಂಟ್ರಾ? ಸರ್ ಸ್ಯಾಂಟ್ರಾ ನೋಡಿ 2009 ಮಾಡಲು ವಿತ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಬ್ಲಾಕ್ ಪಿಡಿ ಅಂತ ಹೇಳ್ಬೋದು. 1,40,000 ಗಾಡಿ ಕೊಡ್ತೀನಿ ಸರ್. 1,40,000 ಬರೀ 1,40,000 2009 ಗಾಡಿ ಕೊಡ್ತೀನಿ ತಗೊಳ್ಳಿ. ವ್ಯಾಗನರ್ ಬರೀ 99,000 2004 ಮಾಡಲು ಪೆಟ್ರೋಲ್ ಇಂಜಿನ್ ವಿತ್ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್. ಇನ್ನೊಂದ್ರೆ ಕೇಳ್ಬಿಡಿ ಸರ್. 90,000 ಕೊಡ್ತೀನಿ ತಗೊಳ್ಳಿ ಸರ್. ಅದಕ್ಕೆ ಕೇಳ್ಬಿಡಿ. ಹೌದು ಸರ್. ಬಲಿನೋ ಸರ್ ಬಲಿನೋ ಬಂದು 2006 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಬರೀ 1,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಎಷ್ಟೇ ಮಾಡಲು? 2006 ಮಾಡಲು. ಫುಲ್ಲಿ ಸ್ಟಾಕ್ ಕಂಡೀಷನ್ ವೆಹಿಕಲ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಸರ್ ಇಂಡಿಕಾ ಮಾನ್ಸಾ. ಇದು ಟಾಟಾ ಇಂಡಿಗೋ ಮಾನ್ಸಾ ಪೆಟ್ರೋಲ್ ಇಂಜಿನ್ 2010 ಮಾಡಲು. ಗಾಡಿ ಬಂದು ಸೆಕೆಂಡ್ ಓನರ್ ಇರುತ್ತೆ. ಬರೀ 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇನ್ನೊಂದು ರೇಟ್ ಹೇಳಿ ಸರ್. ಟಾಟಾ ಗಾಡಿ ಇನ್ನೊಂದು ರೇಟ್ ಸರಿ ಸರ್. 1,90 ಕೊಟ್ಟಾಗಿ ಸರ್. ಫೈನಲ್ ಟು ಫೈನಲ್ ಹೆಸರು ನೋಡಿಲ್ಲ, ಅದಕ್ಕಿಂತ ಕಮ್ಮಿ ಕೇಳಬಾರ್ದು ಮುಂದೆ ಬಂದವರು. ಇನ್ನೊಂದು ಸರ್ ಚವರ್ಲೆಟ್ ಸೈಲ್ ಇದೆ 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಪೆಟ್ರೋಲ್ ಇಂಜಿನ್ ಗಾಡಿ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ. 2,70,000 ಬರೀ 2,70,000 ಅಷ್ಟೇ ಬನ್ನಿ. ಹಾಗೆ ಅಲ್ಲೊಂದ್ 2 ಗಾಡಿ ಇದೆಯಲ್ಲ ಸರ್. ಇಂಡಿಕಾ ವಿಸ್ತಾ ನೋಡಿದ್ರೆ 2010 ಮಾಡಲು ಸಿಂಗಲ್ ಬರೀ 35,000 ಕಿಲೋಮೀಟರ್ ಓಡ್ತಕ್ಕಂಥ ಗಾಡಿ ಬಂದು ಬರೀ 1,65,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,65,000 ಬರೀ 1,65,000ಕ್ಕೆ. ನೆಕ್ಸ್ಟ್ ಇನ್ನೊಂದು ಇಲ್ಲ ಸರ್ ಇಂಡಿಗೋ ಇದೆ. ಡೀಸೆಲ್ ಇಂಜಿನ್ ಗಾಡಿ ಇಡ್ತಾ ಇರ್ತಕ್ಕಂಥವ್ರಿಗೆ 2011 ಮಾಡಲು ಡೀಸೆಲ್ ಇಂಜಿನ್ ಗಾಡಿ LX ವೇರಿಯಂಟ್. 1,40,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಳ್ಳಿ ಸರ್. ಇಂಡಿಗೋ 1,40,000 ಅಷ್ಟೇ ಸರ್. ಸೀಟರ್ ಲಾಡ್ಜಿ ಸರ್. ಸರ್ ರೆನಾಲ್ಟ್ ಲಾಡ್ಜಿ RX-Z ವೇರಿಯಂಟ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 3,90,000 ರೂಪಾಯಿ SR ನೋಡಿ ಕೊಡ್ತೀನಿ ತಗೊಳ್ಳಿ ಸರ್. 3,90,000 ರೂಪಾಯಿ 7 ಸೀಟರ್ ಗಾಡಿ. ಅದು ಡೀಸೆಲ್ ಇಂಜಿನ್ ಗಾಡಿ. ಓಕೆ. ನೆಕ್ಸ್ಟ್ ಸಿವಿಕೋ ಸರ್. ಹೋಂಡಾ ಸಿವಿಕೋ ಬಂದು ನಿಮ್ಗೆ 2007 ಮಾಡಲ್ ಸೆಕೆಂಡ್ ಓನರ್ ಬರೀ 2,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,30,000 ವಿತ್ ಮ್ಯಾಗ್ವಿಲ್ ಟೈರ್ ಸಮೇತ ಇದೆ ಗಾಡಿ. ಓಕೆ ಓಕೆ. ಸಿಯಾಜು ಸರ್.
ಸರ್ ಸಿಯಾಜ್ ನೋಡಿ ಇದು 2015 ಮಾಡಲು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ ಡೀಸೆಲ್ ಇಂಜಿನ್ ಗಾಡಿ ಸರ್. ಗಾಡಿ ಬೆಲೆ ಸರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕೊಡ್ತೀನಿ. ಬರೀ 4,90,000 SR ನೋಡಿ ಗಾಡಿ ಕೊಡ್ತೀನಿ ತಗೊಳ್ಳಿ. 4,90,000 490 SR ನೋಡಿ, ಅದಕ್ಕಿಂತ ಕಮ್ಮಿ ಕೇಳಂಗಿಲ್ಲ. ಹೌದಾ? ಇದು ಸರ್ ರ್ಯಾಪಿಡ್ ಸರ್ ಸ್ಕೋಡಾ ರ್ಯಾಪಿಡ್ 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸೆಕೆಂಡ್ ಓನರ್ ಗಾಡಿ. ಬರೀ 3,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,60,000 3,60,000 SR ನೋಡಿ ಫೈನಲ್ ಬೆಲೆ, ಅದಕ್ಕಿಂತ ಕಮ್ಮಿ ಕೇಳಬಾರ್ದು. ಹೌದಾ? ಎಲ್ಲ ಫೈನಲ್ ಹೇಳ್ತಾ ಇದ್ರಲ್ಲ ಸರ್? 100%. ಇದು ವರ್ಣ ಸರ್ ವರ್ಣ ಬಂದು ನಿಮ್ಗೆ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ. ಬೆಲೆ ಕೇಳ್ತೀರಾ? ಬರೀ 2 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋಗಿ. ಸರ್ ಇನ್ನೊಂದ್ ರೇಟ್ ಹೇಳಿ. 2 ಲಕ್ಷ ಅಷ್ಟೇ ಸರ್. 2011 ಮಾಡಲು ಟ್ರಾನ್ಸ್ಫಾರ್ಮರ್ ಎಡಿಷನ್ 5,000 ಕಮ್ಮಿ ಕೊಡಿ ಸರ್. ಅದ್ರಲ್ಲೂ 5,000 ಕಡಿಮೆ ಮಾಡೋರೆ. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಬಂದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. RXT ವೇರಿಯಂಟ್ ಸರ್, ಪೆಟ್ರೋಲ್ ಇಂಜಿನ್ ಗಾಡಿ. 2,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇನ್ನೊಂದ್ ರೇಟ್ ಅಂದ್ರೆ 2,85,000 ಮಾತ್ರ. 16 ಮಾಡಲಿ ಸರ್. RXT ವೇರಿಯಂಟ್ ಯಾರು ಗಾಡಿ ಕೊಡಲ್ಲ ಅಂತ ಕೊಡ್ತೀನಿ ತಗೊಳ್ಳಿ. RXT ವೇರಿಯಂಟ್ ಅಂತ. ಓನರ್ಶಿಪ್ ಸರ್ ಸಿಂಗಲ್ ಸೆಕೆಂಡ್ ಓನರ್ ಗಾಡಿ. ನೆಕ್ಸ್ಟ್ ಇನ್ನೊಂದು ಸೈಲು ಸರ್ ಚವರ್ಲೆಟ್ ಸೈಲ್ ಡೀಸೆಲ್ ಇಂಜಿನ್ ಗಾಡಿ 2013 ಮಾಡಲು LS ವೇರಿಯಂಟ್. ಬರೀ 2,55,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,55,000 ಬರೀ 2,55,000 2013 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಸಿಡಾನ್ ವೆಹಿಕಲ್. ಡಿಸೈರ್ ತರ ಉದ್ದಾಟಿಕೆ ಬರುತ್ತೆ. ಪೆಟ್ರೋಲ್ ಇಂಜಿನ್ ಅಲ್ವಾ? ಹೌದು ಡೀಸೆಲ್ ಸರ್. ಡೀಸೆಲ್ ಹೌದು. ಓಕೆ. ನೆಕ್ಸ್ಟ್ ಇಟಿಯೋಸ್ ಸರ್. ಇಟಿಯೋಸ್ ನೋಡಿ 2012 ಮಾಡಲು ಗಾಡಿ ಸರ್. ಬರೀ 3 ಲಕ್ಷ ಗಾಡಿ ಕೊಡ್ತೀನಿ ಸರ್. 3 ಲಕ್ಷನಾ? ಬರೀ 3 ಲಕ್ಷ ಗಾಡಿ ಕೊಡ್ತೀನಿ ತಗೊಳ್ಳಿ. ನೆಕ್ಸ್ಟ್ ಸೊನಾಟಾ ಸರ್ ಸೊನಾಟಾ ಎಂಬಾರ 2006 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಅಪ್ ಟು ಡೇಟ್ ಜಿನೈನ್ ಶೋರೂಮ್ ಶೋಡ್ ಇದೆ. ಸಿಂಗಲ್ ಓನರ್ ಗಾಡಿ ಸರ್. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,80,000 ಸರ್. 1,60,000 ಕೊಡ್ತೀನಿ ತಗೊಂಡೋಗಿ ಫೈನಲ್. ಲಕ್ಸುರಿ ಗಾಡಿ. ಹೌದು. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಸರ್. ಫೋರ್ಡ್ ಫಿಯೆಸ್ಟಾ EXI ವೇರಿಯಂಟ್ 2010 ಮಾಡಲು ಡೀಸೆಲ್ ಇಂಜಿನ್ ಇರುತ್ತೆ ಗಾಡಿ. ವಿತ್ ಫ್ರೆಶ್ ಇನ್ಶೂರೆನ್ಸ್ ಸಮೇತ ಗಾಡಿ ಮಾಡ್ಕೊಡ್ತೀನಿ. ಗಾಡಿ ಬೆಲೆ ಬರೀ 1.5 ಲಕ್ಷ ಅಷ್ಟೇ. 1,49,000 ಫೈನಲ್ ಟು ಫೈನಲ್. ಅದಕ್ಕಿಂತ ಕಮ್ಮಿ ಕೇಳಬೇಡಿ ಸರ್. 1,49,000 ಖಂಡಿತವಾಗ್ಲು ಸರ್. 19 ಮಾಡಲ್ i20 ಇದೆ ನೋಡಿ ಸರ್. 2019 ಮಾಡಲು ಸೆಕೆಂಡ್ ಓನರ್ i20 ಗಾಡಿ ಬಂದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಬೆಲೆ ಬರೀ 6 ಲಕ್ಷ SR ನೋಡಿ ಸರ್. 6 ಲಕ್ಷಕ್ಕೆ 19 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ. ಹೌದಾ? ಇನ್ನೊಂದು ರೇಟ್ ಏನಾದ್ರು ಆಗುತ್ತೆ ಸರ್? 6 ಲಕ್ಷ ಯಾರು ಕೊಡ್ತಾರೆ ಸರ್? 599 ಕೊಟ್ಟೆ ತಗೊಳ್ಳಿ ಸರ್. ಇದು ಚವರ್ಲೆ ಗಾಡಿ ಸರ್. ಇದು ಚವರ್ಲೆ ಸೈಲು 2014 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 2,45,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,45,000. ಹೌದು. ಹಾಗೆ ರಿಡ್ಜು ಸರ್. ಸರ್ ರಿಡ್ಸ್ ನೋಡಿ 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇರುತ್ತೆ. ಬರೀ 2,50,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ ತಗೊಳ್ಳಿ. 2.5 ಲಕ್ಷ. ಬರೀ 2.5 ಲಕ್ಷ ಕೊಡ್ತೀನಿ. ಫುಲ್ಲಿ ಒರಿಜಿನಲ್ ಕ್ಲಾಸ್ ಗಾಡಿ. ಸ್ಪಾರ್ಕೋ ಸರ್. ಚವರ್ಲೆಟ್ ಸ್ಪಾರ್ಕ್ LS ವೇರಿಯಂಟ್ 2011 ಮಾಡಲು ಸರ್. 1,30,30,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,30,30,000 ಬರೀ 1,30,30,000 ಫ್ಯಾನ್ಸಿ ನಂಬರ್ ಗಾಡಿ ವಿತ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ ಸರ್. ವ್ಯಾಗನರ್ ಸರ್. ವ್ಯಾಗನರ್ ನೋಡಿ 2010 ಮಾಡಲು ಪೆಟ್ರೋಲ್ ಇಂಜಿನ್ ಆಯ್ತಾ ಸೆಕೆಂಡ್ ಓನರ್ ಗಾಡಿ ಸರ್. ಗಾಡಿ ಬೆಲೆ ಬರೀ 2,20,000 ರೂಪಾಯಿ ಅಷ್ಟೇ. ಬನ್ನಿ ಸರ್. ಎಷ್ಟು ಸರ್? 2,20,000 ಮಾತ್ರ. ಇನ್ನೊಂದು ಪುಂಟೋ ಸರ್. ಸರ್ ಪುಂಟೋ ಬಂದು ಎಮೋಷನ್ ಪ್ಯಾಕ್ ಟಾಪ್ ಅಂಡ್ ವೆಹಿಕಲ್ ಮ್ಯಾಗ್ಯುರಿ ಟೈರ್ ಸಮೇತ ಬರುತ್ತೆ. 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 1,80,000. 1,80,000 ಡೀಸೆಲ್ ಇಂಜಿನ್ ಗಾಡಿ ಕೊಡ್ತೀನಿ. 2012 ಮಾಡಲು ಟಾಪ್ ಎಂಡ್. ಓಕೆ. ಅದರಲ್ಲೂ ಮ್ಯಾಗ್ವಿಲ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಸೇಮ್ ಶಿಫ್ಟ್ ಇಂಜಿನ್ ಅಲ್ವಾ ಸರ್? 100% ಶಿಫ್ಟ್ ಇಂಜಿನ್ ಸರ್. ಮಲ್ಟಿ ಜೆಟ್. ಇನ್ನೊಂದು ಗೆಟ್ಸ್ ಸರ್. ಗೆಟ್ಸ್ ಬಂದು 2009 ಮಾಡಲು. ಇದು ಸಹ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಬರೀ 1,49,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 1,49,000. ಬರೀ 1,49,000 ರೂಪಾಯಿ. ಡ್ಯಾಟ್ಸನ್ ರೆಡಿಗೋ ಸರ್. ಇದು ನಿನ್ನೆ ಬಂದಿರೋ ಗಾಡಿ. 2016 ಮಾಡಲಾಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 2,09,000 ರೂಪಾಯಿ ಅಷ್ಟೇ ಸರ್. 2,09,000 ರೂಪಾಯಿ ಫೈನಲ್ ಆನ್ ಫೈನಲ್. 20 ಬಂದು ಸ್ಪೋರ್ಟ್ಸ್ ವೇರಿಯಂಟ್ 2016 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ಬೆಲೆ ಬಂದು ಬರೀ 5,60,000 ರೂಪಾಯಿ ಅಷ್ಟೇ ಸರ್. ಬರೀ 5,60,000 ರೂಪಾಯಿ ಗಾಡಿ ಕೊಡ್ತೀನಿ ತಗೊಂಡೋಗಿ ಸರ್. ಹುಂಡೈ ಎಕ್ಸೆಂಟ್ 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. 3,49,000 ರೂಪಾಯಿ ಗಾಡಿ ಕೊಡ್ತೀನಿ. ಬಂದು ತಗೊಂಡೋಗಿ. 2015 ಮಾಡಲು. ಇದು ಬಂದು ಟಾಟಾ ಜಸ್ಟ್. ಇದು 2015 ಮಾಡಲು. ಇದು ಸಹ ಪೆಟ್ರೋಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಇರುತ್ತೆ. ಬರೀ 3,80,000 ರೂಪಾಯಿ SR ನೋಡಿ ಫೈನಲ್ ಬೆಲೆ ಕೊಡ್ತೀನಿ ಸರ್. ಅದಕ್ಕಿಂತ ಕಮ್ಮಿ ಇಲ್ಲ. ನೋಡಿ 4,10,000 ರೂಪಾಯಿ ಹಾಕೋರೆ. ನಾನು ಹೇಳ್ತಾ ಇರೋದು ಎಷ್ಟು ನಿಮ್ಗೆ? 3,80,000 ರೂಪಾಯಿ SR ನೋಡಿ ಗಾಡಿ ಕೊಡ್ತೀನಿ. ಪುಂಟೋ ಬಂದು 2014 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಪಿನ್ ಟು ಪಿನ್ ಶೋರೂಮ್ ಮೇಂಟೈನ್ ಇರ್ತಕ್ಕಂಥ ಗಾಡಿ. ಗಾಡಿ ಬೆಲೆ ಬಂದು ಬರೀ 2,70,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 2,70,000. ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ. 2011 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಬರೀ 2,80,000 ರೂಪಾಯಿ ಗಾಡಿ ಕೊಡ್ತೀನಿ ನೋಡಿ. ವಿತ್ ಮ್ಯಾಗ್ವಿಲ್ ಸಮೇತ ಇದೆ ಗಾಡಿ. 2,80,000 ಬರೀ 2,80,000 ಕೊಡ್ತೀನಿ. ಮ್ಯಾಗ್ವಿಲ್ ಬ್ರಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ. ಈ ಹುಂಡಾ ಗೇಟ್ಸ್ ಬಂದ್ಬಿಟ್ಟು ನಿಮ್ಗೆ 2007 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. ನಂಬರ್ ನೋಡಿ 1011 ಗಾಡಿ. ಕ್ಲಾಸ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಇರುತ್ತೆ. ಬರೀ 1,60,000 ರೂಪಾಯಿ ಗಾಡಿ ಕೊಡ್ತೀನಿ. ಬೇಡ 1,50,000 ಕೊಡ್ತೀನಿ ತಗೊಳ್ಳಿ. 1,50,000 ರೂಪಾಯಿ ಗಾಡಿ ಕೊಡ್ತೀನಿ.
ಸರ್ ಹುಂಡೈ ಇಯೋನು 2014 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ ಸಿಕ್ಕಾಬಡೆ ಕ್ಲಾಸ್ ಕಂಡೀಷನ್ ಇದೆ. 2,40,000 ರೂಪಾಯಿ ಫೈನಲ್ SR ನೋಡಿ ಗಾಡಿ ಕೊಡ್ತೀನಿ ಸರ್. ಗಾಡಿ ಸಿಗಲ್ಲ, ಸಿಕ್ಕಾಬಡೆ ಕ್ಲಾಸ್ ಆಗಿದೆ. ಹುಂಡೈ ಸ್ಯಾಂಟ್ರೋ 2010 ಮಾಡಲು ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಶೋರೂಮ್ ಇದೆ. ಗಾಡಿ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಗೆಟ್ಸ್ ಗಳಲ್ಲಿ ಸುಮಾರು ಇದಾವೆ ನೋಡಿ. ಇನ್ನೊಂದಿದೆ ಸರ್, ಈ ಗೆಟ್ಸ್ ಬಂದು ನಿಮ್ಗೆ ಸ್ಪೆಷಲ್ ವೇರಿಯಂಟ್ ಗೆಟ್ಸ್, ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ. 2008 ಮಾಡಲು GVS ವೇರಿಯಂಟ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಒಳ್ಳೆ ಮ್ಯಾಗ್ವೀಲ್ 4 ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ ಗಾಡಿ. ಗಾಡಿ ಬೆಲೆ ಕೇಳ್ತೀರಾ, ಬರೀ 1,60,000 ರೂಪಾಯಿಗೆ ವಿತ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಬೀಟ್ ಬಂದು ಚವರ್ಲೆಟ್ ಬೀಟು LT ವೇರಿಯಂಟ್ ಟಾಪ್ ಅಂಡ್ ವೆಹಿಕಲ್ 2013 ಮಾಡಲು ಸಿಕ್ಕಾಪಟ್ಟೆ ಕ್ಲಾಸ್ ಇದೆ. ಬರೀ 1,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಈ ಪೋಲೋ ಬಂದು ನಿಮ್ಗೆ 2013 ಮಾಡಲು ಡೀಸೆಲ್ ಇಂಜಿನ್ ಹೈಲೈನ್ ವೇರಿಯಂಟ್ ಗಾಡಿ ಸರ್. ಗಾಡಿ ಚೆನ್ನಾಗಿದೆ. ಬರೀ 3,30,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ ಸರ್. 3,30,000 ಅಷ್ಟೇ. 13 ಮಾಡಲು ಗಾಡಿ ಡೀಸೆಲ್ ಇಂಜಿನ್ ಸರ್. ಹೋಂಡಾ ಬ್ರಿಯೋ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ, ಬರೀ 3,10,000 ರೂಪಾಯಿ ಫೈನಲ್ ಕೊಡ್ತೀನಿ ಸರ್. 13 ಮಾಡಲು ಸರ್, ಅದು ಆಯ್ತು 2,99,000 ರೂಪಾಯಿ ಕೊಟ್ಟೆ ತಗೊಳ್ಳಿ ಸರ್. ಮ್ಯಾಗ್ವೀಲ್ ನೋಡಿ ಹೆಂಗಿದೆ ಗಾಡಿಲಿ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಈ ಪೋಲೋ ನೋಡಿ 2010 ಮಾಡಲು ಡೀಸೆಲ್ ಇಂಜಿನ್ ಆಗಿರುತ್ತೆ ಸರ್. ಗಾಡಿ ಕಂಫರ್ಟ್ ಲೈನು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಮ್ಯಾಗ್ವೀಲ್ಸ್ ಇದೆ. ಗಾಡಿಲಿ 1 ರೂಪಾಯಿ ಕೆಲಸ ಇಲ್ಲ. ಗಾಡಿ ಬಂದು ನಿಮ್ಗೆ ಫೈನಲ್ ಆನ್ ಫೈನಲ್ 3 ಲಕ್ಷ ರೂಪಾಯಿ. SR ನೋಡಿಲ್ಲ, ಅದಕ್ಕಿಂತ ಕಮ್ಮಿ ಕೇಳಬೇಡಿ. 3 ಲಕ್ಷ ಫೈನಲ್ ಟು ಫೈನಲ್ ಸರ್. ಈ ಪೋಲೋ ಬಂದು ಸ್ಪೆಷಲ್ ಎಡಿಷನ್ ಇದು. 1.5 ಲೀಟರ್ ನಾರ್ಮಲ್ ಗಿಂತ ಸ್ಪೆಷಲ್ ಆಗಿ ಬರುವಂತದ್ದು. 100ರಲ್ಲಿ ಒಂದು ಗಾಡಿ ಬರೋದು. ಡೀಸೆಲ್ ಇಂಜಿನ್ ಗಾಡಿ ಆಗಿರುತ್ತೆ. 15 ಮಾಡಲು 5,30,000 ರೂಪಾಯಿ. SR ನೋಡಿ ಗಾಡಿ ಕೊಡ್ತೀನಿ ಸರ್. ಮ್ಯಾಗ್ವೀಲ್ ತೋರಿಸಿ ಗಾಡಿ ಹೆಂಗ್ ಕಾಣ್ತಿದೆ ಅಂತ. ಇಗ್ನಿಸ್ ನೋಡಿ, ಇದು 2018 ಮಾಡಲು ಗಾಡಿ ಬಂದು ಸಿಂಗಲ್ ಓನರ್ ಆಗುತ್ತೆ. ಪೆಟ್ರೋಲ್ ಇಂಜಿನ್ ವೇರಿಯಂಟ್ ಸಿಕ್ಕಾಪಟ್ಟೆ ಕ್ಲಾಸಿ ಆಗಿದೆ. ಯಾರೋ ಓಣಿಸ್ಬೇಕಂದ್ರೆ ಆರಾಮಾಗಿ ಇಟ್ಕೋಬಹುದು ಗಾಡಿನ. ಬರೀ 4,50,000 ರೂಪಾಯಿ SR ನೋಡಿ ಗಾಡಿ ಕೊಡ್ತೀನಿ ಸರ್. ನೋಡಿ 2018 ಮಾಡಲು. ಹಾಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಒಂದು ಕಾರ್ ಕೂಡ ಡೆಲಿವರಿ ಹೋಗ್ತಿದೆ. ಆಲ್ಮೋಸ್ಟ್ ನಾನು ಬಂದಾಗಿಂದ ಒಂದು 3-4 ಕಾರ್ ಡೆಲಿವರಿ ಕೊಡ್ತಾವ್ರೆ. ಇದು 5ನೇ ಕಾರ್ ಅನ್ಸುತ್ತೆ. ಏನ್ ಸರ್ SR ಕೊಟ್ರಿ ಕಾರ್ಗಳು ಇವತ್ತು? ಇರ್ಲಿ ಬನ್ನಿ ಸರ್, ಕೊಡ್ತಾರೆ. ನಾನು ನಂಬರ್ ಹೇಳೋದು ಬೇಡ, ಕಸ್ಟಮರ್ ಖುಷಿಯಾಗಿರ್ಬೇಕು. ಗಾಡಿ ಡೆಲಿವರಿ ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಹೌದು. ಎಲ್ಲಿಂದ ಸರ್ ನೀವು ಬಂದಿರೋದು? ತುರುವೇಕೆರೆಯಿಂದ ಬಂದಿದ್ದೀರಾ. ಏನಕ್ಕೆ ಇಲ್ಲೇ ತಗೋಬೇಕು ಅನ್ನಿಸ್ತು ಸರ್? ನಾವು ನಿಮ್ ಯೂಟ್ಯೂಬ್ ಅಲ್ಲೇ ನೋಡಿದ್ದು, ಗಾಡಿ ಚೆನ್ನಾಗಿದ್ದು, ಅದಕ್ಕೆ ನಾವು ಸಹ ಟ್ರೈ ಮಾಡೋಣ ಅಂತ ಬಂದು ಇಷ್ಟ ಆಯ್ತು. ಗಾಡಿ ತಗೊಂಡು ಸರ್ ತಗೊಂಡ್ರೆ ಬಂದು ಇವತ್ತೇ ನೋಡಿದ್ರಲ್ಲ? ಇವತ್ತೇ ಮಧ್ಯಾಹ್ನ ನೋಡಿ ಇವತ್ತೇ ತಗೊಂಡು ಹೋಗ್ತಾ ಹೋಗ್ತಾ ಇದ್ದೀವಿ. ಹೌದಾ? ಫುಲ್ ಕ್ಯಾಶಾ? ಫುಲ್ ಕ್ಯಾಶ್ ಸರ್. ಓಕೆ, ಒಳ್ಳೇದಾಗ್ಲಿ ಸರ್. ಆಲ್ ದಿ ಬೆಸ್ಟ್. ಕಂಗ್ರಾಚುಲೇಷನ್ ಸರ್. ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಿಮಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಂದ್ರೆ ಏನ್ ಅನ್ನಿಸ್ತು, ಏನಕ್ಕೆ ಖುಷಿ ಆಯ್ತು, ಅಷ್ಟು ಒಂದು ಫೀಡ್ಬ್ಯಾಕ್ ಕೊಡಿ. ಒಳ್ಳೆ ಗಾಡಿ ಇದಾವೆ, ಒಳ್ಳೆ ಕಂಡೀಷನ್ ಇದೆ ಗಾಡಿ ಮಾತ್ರ. ಒಳ್ಳೆ ಪ್ರೈಸ್ ಖುಷಿ ಆಯ್ತು. ಬರ್ಬೋದು ಸರ್, ಎಲ್ಲ ಬರ್ಬೋದು. ಬಂದು ಖಂಡಿತ ಬಂದು ನೋಡಿ ಗಾಡಿ ತಗೊಳ್ಳಿ. ಕಮ್ಮಿ ಬಜೆಟಿಗೆ ಸಿಗುತ್ತೆ, ಲೈಕ್ ಆಗುತ್ತೆ ಗಾಡಿಗಳು. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸರ್, ಫೋರ್ಡ್ ಫಿಗೋಗಳು ಎಷ್ಟೋ ನೋಡಿದ್ರೆ ಈ ಗಾಡಿ ನೋಡೋದು ಕಮ್ಮಿ. ನೀವು ಈ ಗಾಡಿ ಬಂದು ಓಡಿರ್ತಕ್ಕಂಥದ್ದು ಬರೀ 39,000 ಕಿಲೋಮೀಟರ್. ಜಿನೇನ್ ಶೋರೂಮ್ ಹಿಸ್ಟ್ರಿ. ಪೆಟ್ರೋಲ್ ಇಂಜಿನ್ ಗಾಡಿ. 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ ನಿಮ್ಗೆ 2,10,000 ರೂಪಾಯಿ ಫೈನಲ್ ಮಾಡ್ಕೊತೀನಿ ಸರ್. SR ನೋಡಿ 2,10,000 ಸರ್. ವ್ಯಾಗನರ್ ಬಂದು ನಿಮ್ಗೆ 2014 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ VXI ವೇರಿಯಂಟ್ ಆಗಿರುತ್ತೆ. 3,40,000 ರೂಪಾಯಿ SR ನೋಡಿ ಮಾಡ್ಕೊಡ್ತೀನಿ. ಎಷ್ಟೇ 3,40,000 ರೂಪಾಯಿಗೆ 2014 ಮಾಡಲು ವ್ಯಾಗನರ್ ಕೊಡ್ತೀನಿ ಸರ್. ಹ್ಯುಂಡೈ i20 ಆಸ್ಟಾ ವೇರಿಯಂಟ್ 2009 ಮಾಡಲು ಪೆಟ್ರೋಲ್ ಇಂಜಿನ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. 2,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಬರೀ 2,70,000 ಕೊಡ್ತೀನಿ ತಗೊಳ್ಳಿ. KTM ನೋಡಿ 2011 ಮಾಡಲು ಗಾಡಿ ಓಡಿರ್ತಕ್ಕಂಥದ್ದು ಬರೀ 42,000 ಕಿಲೋಮೀಟರ್. ಜಿನೇನ್ ಶೋರೂಮ್ ಹಿಸ್ಟ್ರಿ. ಬೆಲೆ ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಬರೀ 1,90,000 ಗಾಡಿ ಕೊಡ್ತೀನಿ ತಗೊಳ್ಳಿ. ಆಲ್ಟೋ KTM ಸರ್. KUV 100 K8 ವೇರಿಯಂಟ್ 2016 ಮಾಡಲು ಡೀಸೆಲ್ ಇಂಜಿನ್ ಗಾಡಿ. ಬೆಲೆ ಎಷ್ಟೇ ಬರೀ 3,70,000 ರೂಪಾಯಿ ಫೈನಲ್ ಅಷ್ಟೇ ಸರ್. ಬರೀ 3,70,000 ರೂಪಾಯಿ ಗಾಡಿ ಕೊಡ್ತೀನಿ. ಟಾಪ್ ಅಂಡ್ ವೆಹಿಕಲ್ K8 ನೋಡಿ ವಿತ್ ಮ್ಯಾಗ್ವೀಲ್ ಸಮೇತ ಬರುತ್ತೆ ಗಾಡಿ. ಹ್ಯುಂಡೈ ವರ್ನಾ 2008 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. GLE ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಬೆಲೆ ಬಂದು ಬರೀ 2,10,000 ಮಾತ್ರ ಸರ್. ಬರೀ 2,10,000 ಅಷ್ಟೇ, ಅದಕ್ಕಿಂತ ಕಮ್ಮಿ ಆಗಲ್ಲ. ಗಾಡಿ FC ಇನ್ಶೂರೆನ್ಸ್ ಎಲ್ಲ ಬರುತ್ತೆ. ಸೇಲ್ ಇದು 2013 ಮಾಡಲು ಡೀಸೆಲ್ ಇಂಜಿನ್ ಸೆಕೆಂಡ್ ಓನರ್ ಗಾಡಿ. ಟಾಪ್ ಅಂಡ್ ವೆಹಿಕಲ್ ಗಾಡಿ ವಿತ್ ಮ್ಯಾಗ್ವೀಲ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಬರುತ್ತೆ. ಗಾಡಿ ಬೆಲೆ ಬಂದು ನಿಮಗೆ ಬರೀ 2,70,000 ರೂಪಾಯಿ ಮಾತ್ರ ಸರ್. ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳಿ ಸರ್. ಇಂಡಿಗೋ, ಟಾಟಾ ಇಂಡಿಗೋ ಸಫೈರ್ ವೇರಿಯಂಟ್ 2010 ಮಾಡಲು ಪೆಟ್ರೋಲ್ ಇಂಜಿನ್ ಗಾಡಿ. 1,49,000 ರೂಪಾಯಿ ಗಾಡಿ ಕೊಡ್ತೀನಿ ತಾಳಿ ಸರ್. 1,49,000 ರೂಪಾಯಿ ಇಂಡಿಗೋ ಮಾನ್ಸಾ ಕೊಡ್ತೀನಿ ಸರ್. ಹೋಂಡಾ ಜಾಜ್ SMT ವೇರಿಯಂಟ್ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ಇಂಜಿನ್ ಗಾಡಿ. ಬರೀ 2,10,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಜೆಟ್ಟಾ ಪೆಟ್ರೋಲ್ ಇಂಜಿನ್ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 8 ಏರ್ ಬ್ಯಾಗ್ ಇರ್ತಕ್ಕಂಥ ಟಾಪ್ ಅಂಡ್ ವೆಹಿಕಲ್ ಸರ್. 8 ಏರ್ ಬ್ಯಾಗ್ ಬರುತ್ತೆ. ಬರೀ 1,99,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಬರೀ 1,99,000 ಕೊಡ್ತೀನಿ ಬನ್ನಿ. ಒಂದೊಂದು ಏರ್ ಬ್ಯಾಗ್ ಮಾಡ್ಕೊಂಡ್ರೆ 20,000 ಗಾಡಿ ಫ್ರೀ ಆಗುತ್ತೆ ಸರ್. ಕಿಯಾ ಸೋನೆಟ್
ತುಂಬಾ ರೇರ್ ಗಾಡಿ, ಬ್ಲ್ಯಾಕ್ ಕಲರು, ಇಷ್ಟು ಚೆನ್ನಾಗಿರೋದು ಸಿಗ್ತಕ್ಕಂಥದ್ದು. ಗಾಡಿ ಓಡಿರ್ತಕ್ಕಂಥದ್ದು ಬರೀ 30,000 ಕಿಲೋಮೀಟ್ರು. 2023 ಮಾಡಲ್ ಗಾಡಿ. ಸಿಂಗಲ್ ಓನರ್ ಆಗಿರುತ್ತೆ, ಸಿಂಗಲ್ ಓನರ್ ಮೇಂಟೆನೆನ್ಸು. ಜೊತೆಗೆ IMT ಇಂಟ್ರಡಕ್ಷನ್ ಮ್ಯಾನ್ಯುಯಲ್ ಟೆಕ್ನಾಲಜಿ, ಕ್ಲಚ್ ಬರಲ್ಲ, ಬರೀ ಮ್ಯಾನ್ಯುಯಲ್ ಗೇರ್ ಬರುತ್ತೆ. ಸಿಕ್ಕಾಪಟ್ಟೆ ಕ್ಲಾಸ್ ಇದೆ ವಿತ್ ಸನ್ರೂಫ್ ವೆಹಿಕಲ್. ಗಾಡಿ ಬೇರೆ ಚಾನ್ಸ್ ಪ್ರೈಸ್ ಕೊಡ್ತೀನಿ ಸರ್, ಬರೀ 11 ಲಕ್ಷ ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ ಸರ್. 11 ಲಕ್ಷ ಕೊಡ್ತೀನಿ. 2023 ಮಾಡಲ್ ಗಾಡಿ. ಈ ಗಾಡಿಗೆ PPF ಕೋಟಿಂಗ್ ಹಾಕ್ಸ್ಬೇಕು ಅಂದ್ರೆ 70,000 ರೂಪಾಯಿ ಆಗುತ್ತೆ. PPF ಕೋಟಿಂಗು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕ್ಲಾಸ್ ಕಂಡೀಷನ್, ಕ್ರೂಸು, ನಂಗೆ 0 ಮೇಂಟೆನೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಗಾಡಿ ಬೇಕು ಅಂದ್ರೆ ಈ 2 ಕ್ರೂಸಲ್ಲಿ ಒಂದು ಕ್ರೂಸ್ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. 2011 ಮಾಡಲು, 2 ಸಿಂಗಲ್ ಅವರು, 2 LTZ ಟಾಪ್ ಅಂಡ್ ವೆಹಿಕಲ್, 2ಕ್ಕೂ ಸನ್ರೂಫ್ ಇದೆ. 2 ಗಾಡಿ ಬೇರೆ ಬರೀ 4,20,000 ರೂಪಾಯಿ. ಯಾವ ಗಾಡಿ ಬೇಕಾದ್ರೆ ಅದು ತಗೋಬಹುದು. 4,20,000 ರೂಪಾಯಿ ಮಾತ್ರ ಒಂದ್ ಗಾಡಿಗೆ. 2 LTZ ವೇರಿಯಂಟ್, 2ಕ್ಕೂ ಸನ್ರೂಫ್ ಇದೆ. 2 ಸಹ ಡೀಸೆಲ್ ಇಂಜಿನ್ ಗಾಡಿನೇ. ಬಲೇನೋ ನೋಡಿ 2016 ಮಾಡಲು ಡೀಸೆಲ್ ಇಂಜಿನ್ ಗಾಡಿ ಹುಡ್ತಾ ಇರ್ತಕ್ಕಂಥ ಒಂದು ಒಳ್ಳೆ ಗಾಡಿ ಇದೆ. ಸಿಕ್ಕಾಪಟ್ಟೆ ಕ್ಲಾಸ್ ಆಗಿದೆ. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಮೇಂಟೈನ್ ಆಗಿರ್ತಕ್ಕಂಥ ಗಾಡಿ. 2016 ಮಾಡಲು ಸಿಂಗಲ್ ಓವರ್ ಗಾಡಿ. ಫೈನಲ್ ಟು ಫೈನಲ್ 5,90,000 ಕೊಡ್ತೀನಿ ತಗೊಳ್ಳಿ ಸರ್. ಡೀಸೆಲ್ ಇಂಜಿನ್ ಗಾಡಿ 5,90,000 ಗಾಡಿ ಕೊಡ್ತೀನಿ ತಗೊಳ್ಳಿ. ಒಂದು ಎರ್ಟಿಗಾನು ಬಂದಿದೆ ನೋಡಿ ಸರ್. 2020 ಮಾಡಲು ಎರ್ಟಿಗಾ ಹೈಬ್ರಿಡ್, ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ವೆಹಿಕಲ್. ಗಾಡಿ ಓಡಿರ್ತಕ್ಕಂಥದ್ದು ಬರೀ 18,000 ಕಿಲೋಮೀಟರ್ ಮಾತ್ರ. ಬರೀ 18,000 ಬರೀ 18,000 ಓಡಿರೋದು. 2020 ಮಾಡಲ್ ಗಾಡಿ, ಸಿಂಗಲ್ ಓವರ್ ಗಾಡಿ. ಗಾಡಿ ಬೆಲೆ ಕೇಳ್ತೀರಾ? ಬರೀ 9,75,000 ರೂಪಾಯಿಗೆ ಫೈನಲ್ SR ನೋಡಿಲ್ಲ ಗಾಡಿ ಕೊಡ್ತೀನಿ ಸರ್. 9,75,000. ಬರೀ 9,75,000. ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರ್ತಕ್ಕಂಥದ್ದು ಗಾಡಿ ಅಂತೂ A1 ಕ್ಲಾಸ್ ಆಗಿದೆ. 18,000 ಕಿಲೋಮೀಟರ್ ಓಡಿರ್ತಕ್ಕಂಥ ಗಾಡಿ ಸಿಗೋದು ಕಮ್ಮಿ. ಮಿಸ್ ಮಾಡ್ಕೋಬೇಡಿ, ಗಾಡಿ ತಗೊಳ್ಳಿ.